ಅಮ್ಮೋರೆ, ನಿಮ್ಮ ಆಸ್ತಿ ಅಂತಸ್ತಿಗೆ ಸರಿ ಹೊಂದುವಂಥ ಹುಡುಗಿರ್ನ ಒಂದು ಲೀಸ್ಟೇ ಮಾಡಿಟ್ಟಿದ್ದೀನಿ. ನೀವು ಆ ಹುಡುಗಿ ಫೋಟೋ ನೋಡಿ ನಿಮ್ಗಿಷ್ಟ ಆದರೆ ನಾವು ಅವ್ರ ಮನೆಗೆ ವಿಷಯ ತಿಳಿಸ್ತೀನಿ. ಆಮೇಲೆ ಎಲ್ಲರೂ ಒಂದಿನ ಹೋಗಿ ಹುಡುಗಿನ ನೋಡ್ಕೊಂಡು ಬಂದು ನಿಮಗೆ ಒಪ್ಕೇನೋ ಇಲ್ವೋ ಅಂತ ಹೇಳ್ಬೋದು. ಅಯ್ಯಯ್ಯೋ ಪುರೋಹಿತ್ರೆ, ನೋಡಿ, ನಮ್ಮ ಆಸ್ತಿ ಅಂತಸ್ತಿಗೆ ಸರಿ ಹೊಂದುವಂಥ ಹುಡುಗಿ ನಾವು ಹುಡುಕ್ತಾನೆ ಇಲ್ಲ. ನಮಗೆ ಬಡವ್ರ ಮನೆ ಹುಡುಗಿ ಆಗಿದ್ರೂ ಪರವಾಗಿಲ್ಲ, ನಮ್ಮ ಮನೇನೆ ಹೊಂದ್ಕೊಂಡು ಅವಳು ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅರೆ, ಇದೇನಮ್ಮ ಹೇಗೆ ಹೇಳ್ತಿದ್ದೀರಾ ನೀವು? ಇಷ್ಟೊಂದು ಆಸ್ತಿ ಮನೆ ಎಲ್ಲ ಇರೋರು ನಿಮ್ಮ ಅಂತಸ್ತಿಗೆ ಸರಿ ಹೊಂದೋ ಹುಡುಗಿನ ಹುಡ್ಕೋದ್ಬಿಟ್ಟು ಯಾವುದೋ ಬಡವ್ರ ಮನೆ ಹುಡುಗಿ ಆದರೆ ಆಯಿತು ಅಂತ ಹೇಳ್ತಿದ್ದೀರಾ? ಎಲ್ಲರೂ ಇಷ್ಟೆಲ್ಲ ಆಸ್ತಿ ಇರೋರು ನಮ್ಮ ಅಂತಸ್ತಿಗೆ ಸರಿ ಹೊಂದೋವಂಥ ಹುಡುಗಿನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಿರುವಾಗ ನೀವೇನಮ್ಮ ಇಷ್ಟು ಈಸಿಯಾಗಿ ಬಡವ್ರ ಮನೆ ಹುಡುಗಿ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀರಾ? ಪುರೋಹಿತ್ರೆ, ನಾವೇನೋ ತುಂಬ ಈಸಿಯಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ನಾವು ಬಡವರಾಗೇ ಇದ್ದವರು, ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ವಿ. ಹೀಗಿರುವಾಗ ನಮಗೆ ಕಷ್ಟ ಗೊತ್ತಿರೋ ಹುಡುಗಿನೇ ಆಗಬೇಕು. ನಮ್ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ, ನಾವು ಮಾಡಿರೋ ಇಷ್ಟೆಲ್ಲನೂ ಉಳಿಸ್ಕೊಂಡು ಹೋಗ್ತಾಳೆ. ಏನೂ ಕಷ್ಟನೇ ಗೊತ್ತಿಲ್ದಿರೋ ನಮ್ಮಷ್ಟೇ ಶ್ರೀಮಂತಿಕೆ ಇರೋ ಮನೆಯಿಂದ ಹೆಣ್ಣು ತೊಗೊಂಡು ಬಂದರೆ ಅವಳು ಅದು ಹೇಗೆ ತಾನೆ ನಮ್ಮ ಮನೆಯವ್ರನ್ನ ಈ ಆಸ್ತಿ ಮನೆ ಎಲ್ಲನೂ ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅದಕ್ಕೆ ಪುರೋಹಿತ್ರೆ, ನಮಗೆ ಬಡವ್ರ ಮನೆ ಹುಡುಗಿ ಆಗಿದ್ರೂ ಪರವಾಗಿಲ್ಲ, ಅವಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಿದ್ದವಳಾಗಿ ಈ ಮನೆನ ನಿಭಾಯಿಸ್ಕೊಂಡು ಹೋಗೋಳಾದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಅಮ್ಮೋರೆ, ಮನುಷ್ಯ ದುಡಿಮೆ ಮಾಡಿ ತಾನು ದೊಡ್ಡ ವ್ಯಕ್ತಿಯಾಗಿ ಶ್ರೀಮಂತಿಕೆ ತನಗೆ ಬರ್ತಾ ಬರ್ತಾ ಇರುವಾಗಲೇ ಅವನು ಅಹಂಕಾರನ ದುರಹಂಕಾರನ ಜೊತೆಗೆ ಮೈಗೂಡಿಸ್ಕೊಂಡು ಬರ್ತಾನೆ. ಆದರೆ ನೀವಿಬ್ರು ಗಂಡ ಹೆಂಡತಿ ಹಾಗಲ್ವೇ ಅಲ್ಲ. ಮೊದಲಿಂದನೂ ಕಷ್ಟಪಟ್ಟು ದುಡ್ದಿದ್ದೀರ. ಲಕ್ಷ್ಮಿ ನಿಮ್ಮ ಜೊತೆಗೇ ಇದ್ದರೂ ಒಂದೇ ಒಂದಿನನೂ ಅಹಂಕಾರದಿಂದ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೇ ಇಲ್ಲ. ಇವಾಗ ಕೂಡ ನಿಮ್ಮ ಮಗನಿಗೆ ಬಡವ್ರ ಮನೆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರ. ನಿಮ್ಮ ಈ ಒಳ್ಳೆ ಮನಸ್ಸಿಗೆ ಆ ದೇವರು ಒಳ್ಳೇದೇ ಮಾಡ್ತಾನೆ. ನನಗೆ ಗೊತ್ತಿರೋ ಬಡವ್ರ ಮನೆ ಹುಡುಗಿನ ನಿಮ್ಮ ಮನೆ ಸೊಸೆ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ರಂಗನಾಥ್ ಮತ್ತೆ ಸುಭದ್ರಾ ದಂಪತಿಗಳು ಮದುವೆ ಆಗಿರೋ ಹೊಸದ್ರಲ್ಲಿ ತುಂಬಾನೇ ಬಡತನದಲ್ಲಿರ್ತಾರೆ. ಆದ್ರೆ ತಾವಿಬ್ರು ಕಷ್ಟಪಟ್ಟು ದುಡ್ದು ಇವಾಗ ಶ್ರೀಮಂತರ ಪಟ್ಟಿನಲ್ಲಿ ಇವರು ಸೇರ್ಪಡೆ ಆಗಿರ್ತಾರೆ. ಅದೆಷ್ಟೇ ಶ್ರೀಮಂತಿಕೆ ಇವ್ರಿಗೆ ಬಂದರೂ ಕೂಡ ಒಂದು ದಿನನೂ ಇವರು ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದವರೇ ಅಲ್ಲ. ಹಾಗೆ ಸ್ವಲ್ಪನೂ ದುರಂಕಾರ ಅಹಂಕಾರನ ಮೈಗೂಡಿಸ್ಕೊಂಡವರು ಅಲ್ಲ. ಇವ್ರ ಹಾಗೇನೆ ಇವ್ರ ಮಗ ಕೂಡ ತುಂಬಾನೇ ಸಭ್ಯಸ್ಥ ಆಗಿರ್ತಾನೆ. ಹಾಗಾಗಿನೇ ಸುಭದ್ರಾ ತಮ್ಮ ಹಾಗೇನೆ ಬಡತನ ಕಷ್ಟ ಸುಖ ಇದೆಲ್ಲಾನು ಗೊತ್ತಿರೋ ಬಡವರ ಮನೆ ಹುಡುಗಿನೇ ಈ ಮನೆ ಸೊಸೆ ಆಗ್ಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ. ತಂದೆ ತಾಯಿ ಅನ್ಕೊಂಡಿರೋ ಹಾಗೆ ಅವಿನಾಶ್ಗೆ ರಾಧಿಕಾನು ಬಡವರ ಮನೆ ಹುಡುಗಿನ ಮದುವೆ ಮಾಡ್ತಾರೆ. ಮದುವೆ ಆಗಿ ಸ್ವಲ್ಪ ಸಮಯ ಕಳೆದ್ಮೇಲೆ, ಓ ರಾಧಿಕಾ, ನೀನ್ ಇಲ್ಲಿದ್ಯಾ? ನನ್ನ ಮನೆ ಎಲ್ಲ ಹುಡ್ಕೊಂಡು ಬಂದೆ. ಓ ಹೌದಾ, ಯಾಕತ್ತೆ, ಏನಾಗ್ಬೇಕಿತ್ತು? ಅದೇನಿಲ್ಲಮ್ಮ, ಮದುವೆ ಆಗಿರೋ ಹೊಸದ್ರಲ್ಲಿ ನಮ್ಮ ಮನೆಗೆ ಬಂದಿರೋ ಸೊಸೆ ಕೈಯಲ್ಲಿ ಏನಾದರೂ ಅಡುಗೆ ಮಾಡಿಸಿ ದೇವರಿಗೆ ಎಡೆ ಇಡ್ಸೋದು ನಮ್ಮ ಸಂಪ್ರದಾಯ. ಆದರೆ ಮದುವೆ ಆಗಿ ಒಂದು 15 ದಿನ ಆದ್ರೂ ನಿಮ್ಮದು ಆ ಕಡೆ ಈ ಕಡೆ ತಿರುಗಾಟ, ಟ್ರಿಪ್ಪು, ಅತ್ತೆ ಮನೆ ಮಾವನ ಮನೆ ಅಂತ ಓಡಾಡೋದೇ ಆಯಿತು. ನಿನಗೆ ಏನು ಹೇಳೋದಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ನಾನು ನಿನ್ನ ಹತ್ರ ಏನಾದರೂ ಸ್ವೀಟ್ ಮಾಡಿಸ್ಬಿಟ್ಟು ದೇವರಿಗಿಟ್ಟು ಕೈ ಮುಕ್ಕೊಳ್ಳೋದಕ್ಕೆ ಹೇಳೋಣ ಅಂತ ಬಂದೆ. ಏನತ್ತೆ ನೀವಿನ್ನೂ ಹಳೆಯ ಕಾಲದಲ್ಲೇ ಇದ್ದೀರಾ. ಇವಾಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ನಂಬ್ತಾರೆ ಹೇಳಿ? ಇವಾಗಂತೂ ಎಲ್ಲ ಮನೇಲೂ ಕೆಲಸದವರೇ ಎಲ್ಲ ಅಡುಗೆನೂ ನೋಡ್ಕೋತಾರೆ. ಬೇರೆ ಎಲ್ಲ ಕೆಲಸದವರೇ ನೋಡ್ಕೊಳ್ಳೋದಲ್ವಾ? ಹಾಗಿರುವಾಗ ಇದೆಲ್ಲ ಯಾರು ಮಾಡಿಸ್ತಾರೆ? ಇಷ್ಟು ದೊಡ್ಡ ಮನೆ, ಇಷ್ಟು ಶ್ರೀಮಂತಿಕೆ ಇರೋರು ನೀವು ಒಬ್ರನ್ನ ಕೆಲಸದವ್ರನ್ನ ಇಟ್ಕೊಳ್ಳೋದು ಬಿಟ್ಟು ಯಾವಾಗ ನೋಡಿದ್ರು ನೀವೇ ಅಡುಗೆ ಮಾಡ್ತಿರ್ತೀರಲ್ಲ ಅತ್ತೆ. ರಾಧಿಕಾ, ಅದು ಹಾಗಲ್ಲಮ್ಮ. ನಮ್ಮ ಗಂಡ, ಅತ್ತೆ ಮಾವ, ಅಪ್ಪ ಅಮ್ಮ, ಮಕ್ಕಳು ಇವ್ರಿಗೆಲ್ಲ ನಾವೇ ಪ್ರೀತಿಯಿಂದ ಅಡುಗೆ ಮಾಡಿ ಅವ್ರಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ವೋ ತಿಳ್ಕೊಂಡು ಅವ್ರಿಗೆ ಬಡಿಸೋದ್ರಲ್ಲಿ ಅದನ್ನ ಊಟ ಮಾಡಿ ಅವರು ಚೆನ್ನಾಗಿದೆ ಅಂತ ಹೊಗಳ್ತಾರಲ್ವಾ, ಅದನ್ನು ಕೇಳಿಸ್ಕೊಳ್ಳೋದ್ರಲ್ಲೇ ತುಂಬ ಖುಷಿ ಇರತ್ತೆ. ಹಾಗಾಗಿನೇ ನಮ್ಗೆ ಎಷ್ಟೇ ಶ್ರೀಮಂತಿಕೆ ಬಂದರೂ ಕೂಡ ನಾನು ಯಾವತ್ತೂ ಮನೆಗೆ ಕೆಲಸದವ್ರನ್ನ ಇಟ್ಕೊಂಡೇ ಇಲ್ಲ. ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತಿದ್ದೀನಿ. ಅದಕ್ಕೆ ನೀನು ಕೂಡ ಮುಂದೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ಬೇಕು. ಯಾವುದನ್ನು ಕೆಲಸದವ್ರನ್ನ ಇಟ್ಕೊಂಡು ಅವ್ರ ಹತ್ರ ಮಾಡಿಸೋದು ಬೇಡ, ಆಯ್ತಾ? ಸರಿ, ಇವಾಗ ಬಾರಮ್ಮ, ಇವಾಗ ಏನಾದರೂ ಒಂದು ಸ್ವೀಟ್ ಮಾಡಿ ದೇವ್ರ ಪೂಜೆ ಮಾಡು. ಏನು ಅಡುಗೆನಾ? ನೋ 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 ಅತ್ತೆ, ನಾನಂತೂ ಈ ಮನೇಲಿ ಯಾವ ಕೆಲಸನೂ ಮಾಡಲ್ಲ. ನನಗಂತೂ ನಾನು ಹುಟ್ಟಿದ ಮನೇಲಿ
ಪ್ರತಿಯೊಂದು ಕೆಲಸನೂ ಮಾಡಿ 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 ಸಾಕಾಗೋಗಿದೆ. ಅಟ್ಲೀಸ್ಟ್ ಇದಾದ್ರೂ ಶ್ರೀಮಂತಿಕೆ ಇರೋ ಮನೆ, ಹಾಗಾಗಿ ನೆಮ್ಮದಿಯಾಗಿರ್ಬೋದು ಅನ್ಕೊಂಡಿದ್ದೀನಿ. ನೋಡಿ, ಈ ಅಡುಗೆ ಮನೆ ಕೆಲಸ ಇದು ಯಾವುದಕ್ಕೂ ನನಗೆ ಟೈಮೂ ಇಲ್ಲ. ಅಷ್ಟಕ್ಕೂ ನಾನಿವಾಗ ಸ್ವೀಟ್ ಮಾಡ್ಕೊಡೋದಕ್ಕೆ ಆಗೋದೇ ಇಲ್ಲ. ನಾನು ಫ್ರೆಂಡ್ಸ್ ಜೊತೆ ಮೂವಿ ನೋಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇವಾಗ ಹೊರಡ್ತಾ ಇದ್ದೀನಿ. ರಾಧಿಕಾ ತಾನು ಹೇಳ್ದಾಗೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ಯಾಷನ್ ಆಗಿ ರೆಡಿಯಾಗಿ ಫ್ರೆಂಡ್ಸ್ ಜೊತೆ ಮೂವಿ ನೋಡೋದಕ್ಕೆ ಹೋಗ್ತಾಳೆ. ಅಯ್ಯೋ ರಾಧಿಕಾ, ನಿಂತ್ಕೊಳ್ಳಮ್ಮ, ಇಲ್ಲಿ ನೋಡಿ ಇಲ್ಲಿ. ರೀ, ನಿಮ್ಮ ಸೊಸೆಗೆ ಎಷ್ಟೇ ಕರೆದ್ರೂ ಕೇಳಿಸ್ದೇ ಇರೋ ಹಾಗೆ ಹೊರಟೆ ಹೋದ್ಲು ಕಣ್ರಿ. ನಾನು ಅಷ್ಟಲ್ಲದೆ ಹೇಳ್ತಿದ್ದೀನಿ, ಆದರೂ ನೋಡಿ, ಬಡವ್ರ ಮನೆ ಹುಡುಗಿ ಅಂತ ನನ್ನ ಮನೆ ಸೊಸೆ ಮಾಡ್ಕೊಂಡ್ರೆ ಅವಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಿರತ್ತೆ ಅಂತ ಇವಳೇನ್ರಿ ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ? ಸುಭದ್ರಾ, ನಿನ್ನ ಸೊಸೆ ಹೇಳಿದ್ರಲ್ಲಿ ಏನೇ ತಪ್ಪಿದೆ? ಅವಳು ಬಡವ್ರ ಮನೇಲಿ ಹುಟ್ಟಿರೋಳು. ಪಾಪ ತಂದೆ ತಾಯಿ ಕೈಯಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಅದೆಷ್ಟೋ ಕನಸುಗಳನ್ನು ಹಾಗೆ ಬದಿಗಿಟ್ಟಿರ್ತಾಳೆ. ಇವಾಗ ಇಲ್ಲಿ ಎಲ್ಲ ಅನುಕೂಲ ಚೆನ್ನಾಗಿದೆ, ಹಾಗಾಗಿ ಸ್ವಲ್ಪ ದಿನ ಆರಾಮಾಗಿ ನೆಮ್ಮದಿಯಾಗಿ ಓಡಾಡಿಕೊಂಡು ಖರ್ಚು ಮಾಡ್ಕೊಂಡು ಇರೋಣ ಅನ್ನೋ ಆಸೆ ಅವಳಿಗೆ. ಇರಲಿ ಬಿಡು, ಇನ್ನೊಂದು ಸ್ವಲ್ಪ ದಿನ, ಆಮೇಲೆ ಅವಳೇ ಎಲ್ಲನೂ ಅರ್ಥ ಮಾಡ್ಕೋತಾಳೆ. ನೀವು ಹೇಳ್ತಿರೋದು ನಿಜಾನೇ, ಆದರೂ ಯಾಕೋ ಅವಳ ಮಾತಿಂದ ಸ್ವಲ್ಪ ಬೇಸರ ಆಯಿತು. ಸರಿ ಬಿಡಿ, ನಾನಿನ್ಮೇಲೆ ಅವಳಿಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಒತ್ತಾಯ ಮಾಡಲ್ಲ. ನಿಧಾನವಾಗಿ ಹೇಳ್ತೀನಿ, ಅವಳು ದಿನ ಕಳೆದಾಗೆ ಎಲ್ಲನೂ ಅರ್ಥ ಮಾಡ್ಕೋತಾಳೆ. ಹೇಗೋ ಬಡತನನ ಕಷ್ಟ ಸುಖನ ನೋಡ್ಕೊಂಡು ಬೆಳೆದಿರೋಳು. ಈ ಮನೇಲಿ ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾಳೆ ಅನ್ನೋ ಭರವಸೆ ಇದೆ ನನಗೆ. ಬಡವರ ಮನೆ ಹುಡುಗಿನ ತಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಅವಳಿಗೆ ಬಡತನ ಕಷ್ಟ ಸುಖ ಎಲ್ಲನೂ ಗೊತ್ತಿರುತ್ತೆ. ಹಾಗಾಗಿ ಮನೆನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ, ಯಾವುದನ್ನು ಯಥೇಚ್ಛವಾಗಿ ಖರ್ಚು ಮಾಡಲ್ಲ ಅನ್ನೋದು ಸುಭದ್ರಾ ಮತ್ತೆ ರಂಗನಾಥ್ ದಂಪತಿಗಳ ಆಲೋಚನೆ ಆಗಿರುತ್ತೆ. ಆದ್ರೆ ಇದೀಗ ಸುಭದ್ರನಿಗೆ ತನ್ನ ಸೊಸೆ ವರ್ತನೆ ನೋಡಿ ಸ್ವಲ್ಪ ಗಲಿಬಿಲಿ ಆಗತ್ತೆ. ಆದ್ರೂ ಕೂಡ ಹೊಸಬಿಸಿ ಅಲ್ವಾ, ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ತಮಗೆ ತಾವೇ ಸಮಾಧಾನ ಮಾಡ್ಕೋತಾರೆ. ಹೀಗೇನೆ ಸ್ವಲ್ಪ ಸಮಯ ಕಳೆಯುತ್ತೆ. ಅರೆ ಅವಿ, ಇದೇನು ಇದು, ಗಂಟೆ 10 ಆಗ್ತಾ ಬಂತು, ಆದ್ರೂ ಇನ್ನೂ ರಾಧಿಕಾ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೋ? ಅದು ನನಗೂ ಗೊತ್ತಿಲ್ಲ ಅಮ್ಮ. ನಾನು ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದರೆ ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವಳ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಅವರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹೋಗಿದ್ದಾರೋ ಏನೋ. ರಾಧಿಕಾ ಇನ್ನು ಮನೆಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮನೆಯವರೆಲ್ಲರೂ ಸ್ವಲ್ಪ ಗಾಬರಿಯಾಗಿ ಅವಳ ಚಿಂತನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಾಧಿಕಾ ಮನೆಗೆ ಬರ್ತಾಳೆ. ಅಯ್ಯಯ್ಯೋ ರಾಧಿಕಾ, ಇದೇನಮ್ಮ ಇದು, ನೀನು ಅವತಾರ, ಕೈಯಲ್ಲಿ ಇಷ್ಟೆಲ್ಲ ಬ್ಯಾಗು, ಏನಮ್ಮ, ಎಲ್ಲಿಗೆ ಹೋಗಿದೆ? ಅದು ಅತ್ತೆ, ನಾನು ಇವತ್ತು ಫ್ರೆಂಡ್ಸ್ ಜೊತೆ ಪಬ್ಬಿಗೆ ಹೋಗಿದ್ದೆ. ಪಾರ್ಟಿ ಮುಗಿಸ್ಕೊಂಡು ಬರುವಾಗ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನನಗೆ ಏನೇನು ಬೇಕೋ ಎಲ್ಲ ತಗೊಂಡು ಬಂದೆ. ಅಯ್ಯೋ ಭಗವಂತ, ಇದೇನಮ್ಮ ಇದು, ಕುಡ್ದಿದೀಯಾ ಹೇಗೆ, ಇಷ್ಟೊಂದು ತೊದಲ್ತಾ ಇದೆಯಾ? ಅಲ್ಲ, ಏನಾಗಿದೆ ನಿನಗೆ? ಅಲ್ಲಿಗೆಲ್ಲ ಯಾಕಮ್ಮ ಹೋದೆ? ಓ ಅತ್ತೆ, ನೀವಂತೂ ಯಾವಾಗಲೂ ಹೀಗೆ ಏನಾದರೂ ಒಂದು ಡೌಟ್ಸ್ ಇದ್ದೇ ಇರುತ್ತೆ, ಕ್ವಶನ್ ಕೇಳ್ತಾ ನಿಂತು ಬಿಡ್ತೀರಿ. ನನಗಂತೂ ತಲೆ ಎಲ್ಲ ಸುತ್ತಾ ಇದೆ. ಇವತ್ತು ಪಬ್ಬಲ್ಲಿ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟೆ ಅನಿಸುತ್ತೆ. ಸರಿ ಅತ್ತೆ, ನನಗಂತೂ ರೆಸ್ಟ್ ಬೇಕು, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಆಯಿತಾ? ನೀವೆಲ್ಲ ಯಾಕೆ ಇನ್ನೂ ಮಲಗಿಲ್ಲ? ಹೋಗಿ ರೆಸ್ಟ್ ಮಾಡಿ. ಬಾಯ್, ಗುಡ್ ನೈಟ್. ರಾಧಿಕಾ ತನ್ನ ಫ್ರೆಂಡ್ಸ್ ಜೊತೆ ಪಬ್ಬಿಗೆ ಹೋಗಿ ಎಷ್ಟು ಕುಡ್ದಿರ್ತಾಳೆ ಅಂದರೆ ತನಗೆ ಕರೆಕ್ಟಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ. ಹೇಗೋ ವಾಲ್ತಾನೆ ರೂಮ್ ಒಳಗೆ ಹೋಗ್ತಾಳೆ. ಅಯ್ಯೋ ದೇವ್ರೆ, ಇದೇನು ಇದು, ಅವಿ ನಿನ್ನ ಹೆಂಡತಿ ಕುಡ್ಕೊಂಡು ಬಂದಿದ್ದಾಳೆ, ಅದು ಅಲ್ದೇನೆ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ದುಡ್ಡಿಗೆ ಇತಿಮಿತಿನೇ ಇಲ್ವೇನೋ? ಅಲ್ಲ, ಇವಳು ಕುಡಿಯೋದನ್ನೆಲ್ಲ ಯಾವಾಗಿಂದ ಕಲಿಸ್ಲೋ? ಅಮ್ಮ, ಇದೆಲ್ಲ ಅಭ್ಯಾಸ ಮಾಡಿಕೊಂಡು ತುಂಬ ದಿನಗಳೇ ಆಗಿದೆ. ಮದುವೆಯಾಗಿ ಬಂದಾಗಿಂದನೂ ಅವಳು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಆದರೆ ನಾನೇನು ಮಾಡಲಿ ಹೇಳು? ಇದೆಲ್ಲ ನಿಮಗೆ ಗೊತ್ತಾದರೆ ಸುಮ್ಮನೆ ಮನಸ್ಸಿಗೆ ನೋವು ಮಾಡ್ಕೋತೀರಾ ಅಂತಾನೆ ನಾನು ಇಷ್ಟು ದಿನ ಹೇಳಿರಲಿಲ್ಲ. ಅವಳು ಇಷ್ಟರೊಳಗೆ ಬಂದುಬಿಡ್ತಿದ್ಲು, ಹಾಗಾಗಿ ನಿಮಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗಿವಾಗಂತೂ 10-11 ಗಂಟೆ ಆದರೂ ಮನೆಗೆ ಬರಲ್ಲ. ಅಯ್ಯೋ ದೇವ್ರೆ, ಇದೇನೋ ಹೇಳ್ತಿದ್ಯಾ? ಅಷ್ಟು ದಿನದಿಂದ ಇದೆಲ್ಲ ನಡೀತಿದೆ ಅಂದಮೇಲೆ ನೀನು ಒಂದು ಮಾತಾದ್ರೂ ನಮ್ಮಿಬ್ಬರ ಹತ್ರ ಹೇಳಬೇಕು ಅಂತ ಗೊತ್ತಾಗಿಲ್ವೇನೋ ನಿನಗೆ? ಅಲ್ಲ, ನಿನ್ನ ಹೆಂಡತಿಗೆ ಏನೋ ಬಂದಿರೋ ದೊಡ್ಡ ರೋಗ, ಏನೋ ಬಡವರ ಮನೆ ಹುಡುಗಿ, ಈ ಮನೆಗೆ ಬಂದರೆ ಎಲ್ಲನೂ ಅನುಸರಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾಳೆ. ಏನೇ ಆದರೂ ಬಡತನ ಗೊತ್ತಿರೋಳು, ಹಾಗಾಗಿ ಯಾವುದನ್ನು ಯಥೇಚ್ಛವಾಗಿ ಖರ್ಚು ಮಾಡಲ್ಲ, ಇತಿ ಮಿತಿ ಎಲ್ಲಾನು ಇರುತ್ತೆ ಅಂತ ನಾನು ಅಂದ್ಕೊಂಡ್ರೆ ಇವಳೇನೋ ಇವಳು
ಇಲ್ಲಿಗೆ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಯಾವಾಗ ನೋಡಿದ್ರು ಫ್ರೆಂಡ್ಸು ಪಾರ್ಟಿ ಪಬ್ಬು ಅಂತ ಸುತ್ತಾನೆ ಇರ್ತಾಳೆ. ಶಾಪಿಂಗ್ ಅಂತೂ ದಿನಾನೂ ಮಾಡ್ತಾಳೆ. ಅದು 1-2 ರೂಪಾಯಿ ಅಲ್ಲ, ಒಂದ್ ದಿನಕ್ಕೆ 10,000 20,000 ಶಾಪಿಂಗ್ ಮಾಡ್ಕೊಂಡು ಬರ್ತಾಳೆ. ಇಲ್ಲ ಇಲ್ಲ ಅವಿ, ಇದನ್ನ ಹೀಗೆ ಬಿಟ್ರೆ ನಿನ್ ಹೆಂಡತಿ ಹಾದಿ ತಪ್ಪೋದಂತೂ ಗ್ಯಾರಂಟಿನೇ. ಮೊದಲು ನಾಳೆ ಕೂರ್ಸ್ಕೊಂಡು ಅವಳಿಗೆ ಬುದ್ಧಿ ಹೇಳ್ಬೇಕು. ಇನ್ಮೇಲೆ ಇದ್ಯಾವುದನ್ನು ಮಾಡದೆ ಸುಮ್ಮನೆ ನೆಟ್ಟಗಿರೋದಕ್ಕೆ ಹೇಳ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲಿ ಮನೆ ವಾತಾವರಣನೂ ಹಾಳಾಗತ್ತೆ ಅಷ್ಟೇ. ಮಾರನೇ ದಿನ ತಾವ್ ಅಂದ್ಕೊಂಡ ಹಾಗೆ 3 ಜನ ಸೇರಿ ರಾಧಿಕನ ಕೂರ್ಸ್ಕೊಂಡು ಅವಳಿಗೆ ಬೈದು ಬುದ್ಧಿ ಹೇಳ್ತಾರೆ. ಆದ್ರೆ ಅವ್ರಿಗೆ ಎಷ್ಟೇ ಹೇಳಿದ್ರು ರಾಧಿಕನ್ ತಲೆಗೆ ಮಾತ್ರ ಹೋಗೋದೇ ಇಲ್ಲ. ಅವಳು ಮಾತ್ರ ಇಷ್ಟ ದಿನ ತಾನು ಏನ್ ಮಾಡ್ತಿದ್ಲೋ ಅದನ್ನೇ ಮಾಡ್ತಾ ಇರ್ತಾಳೆ. ಮನೆ ಸೊಸೆಗೆ ಬುದ್ಧಿ ಹೇಳಿ ಹೇಳಿ ಇವ್ರು 3 ಜನಕ್ಕೂ ತುಂಬಾನೇ ಬೇಸರ ಆಗಿರುತ್ತೆ. ಹಾಗಾಗಿ ಆಗಿದ್ದಾಗೋಗುತ್ತೆ ಅಂತ ಏನೂ ಹೇಳ್ದೇನೆ ಸುಮ್ಮನಾಗ್ಬಿಡ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ರಾಧಿಕಾ ಮಾತ್ರ ಯಾವುದೇ ರೀತಿ ಬದಲಾಗಿರೋದಿಲ್ಲ. ತಾನು ಮಾಡೋದನ್ನ ಮಾಡ್ತಾನೆ ಇರ್ತಾಳೆ. ಇದನ್ನೆಲ್ಲ ನೋಡಿ ಮನೆಯವರಿಗೆ ಬೇಜಾರಾದ್ರೂ ಕೂಡ ಎಲ್ಲರೂ ಹೇಗೋ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದಿನ ಇದ್ದಕ್ಕಿದ್ದಾಗೆ ಪೊಲೀಸ್ ಸ್ಟೇಷನಿಂದ ಫೋನ್ ಬರುತ್ತೆ. ಹಾಗಾಗಿ ಅವಿನಾಶ್ ತನ್ನ ತಂದೆ ತಾಯಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಯ್ಯೋ ಇದೇನು ಸರ್, ನನ್ನ ವೈಫ್ ಇಲ್ಲಿ, ಅವಳನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ಏನಾಯ್ತು? ಏನು ಸರ್ ಮಾತಾಡ್ತಿದ್ದೀರಾ ನೀವು? ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್, ನಿಮ್ಮ ವೈಫ್ ಇವ್ರಿಗೆ ಸ್ವಲ್ಪನೂ ಮ್ಯಾನಸ್ ಅನ್ನೋದೇ ಇಲ್ಲ. ನಿನ್ನೆ ಪಬ್ಬಲ್ಲಿ ಕುಡ್ದು ದೊಡ್ಡ ಜಗಳನೇ ಆಡಿದ್ದಾರೆ. ನಮ್ಮ ಕಾನ್ಸ್ಟೇಬಲ್ ಕೇಳೋದಕ್ಕೆ ಹೋದರೆ ಅವ್ರಿಗೂ ಕೈ ಮಾಡಿದ್ದಾರೆ. ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ? ಸ್ವಲ್ಪನೂ ಮ್ಯಾನಸ್ ಅನ್ನೋದೇ ಇಲ್ಲದೆ ಇರೋ ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇಂಥವ್ರನ್ನ ನೀವು ಮದುವೆ ಆಗಿದ್ದೀರಾ? ಸರ್, ನೀವು ನಿಮ್ಮ ತಂದೆ ಅದು ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಆದರೆ ನಿಮ್ಮಷ್ಟು ಒಳ್ಳೆ ವ್ಯಕ್ತಿ ಜೊತೆ ಇಂಥವ್ರು ಇದ್ದಾರೆ ಅಂತ ನನಗಂತೂ ಊಹೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಿಮ್ಗೆ ಎಷ್ಟೇ ಶ್ರೀಮಂತಿಕೆ ಬಂದರೂ ನಾನಂತೂ ಯಾವತ್ತೂ ನಿಮ್ಮಲ್ಲಿ ಅಹಂಕಾರನೇ ಆಗಲಿ ದುರಂಕಾರನೇ ನೋಡೇ ಇಲ್ಲ. ಆದರೆ ನಿಮ್ಮ ಸೊಸೆ ಎಷ್ಟು ದುರಂಕಾರದಿಂದ ಮಾತಾಡಿದ್ರು ಗೊತ್ತಾ? ಇನ್ನು ಯಾರೇ ಆಗಿದ್ರು ಕೇಸ್ ಫೈಲ್ ಮಾಡಿ ಇವ್ರನ್ನ ಒದ್ದು ಒಳಗೆ ಹಾಕ್ತಾ ಇದ್ರು. ಆದರೆ ಒಂದು ಹೆಣ್ಣು ಹುಡುಗಿ ಏನೋ ಕುಡ್ದಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನಾವು ರಾತ್ರಿ ಕರ್ಕೊಂಡು ಬಂದು ಇಲ್ಲೇ ಬಿಟ್ಕೊಂಡಿದ್ವಿ. ಇವಾಗ ನಮಗೆ ಅವ್ರ ಹತ್ರ ನಂಬರ್ ಇಸ್ಕೊಂಡು ನಿಮಗೆ ಕಾಲ್ ಮಾಡಿದ್ವಿ ಹೊರತು ನಿಮ್ಮ ಸೊಸೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಸರ್. ನೋಡಿ ಸರ್, ನನ್ನ ಸೊಸೆ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ನನ್ನ ಸೊಸೆ ಈ ತಪ್ಪು ಮಾಡದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ದಯವಿಟ್ಟು, ನಿಮಗೆ ಗೊತ್ತು ನಾನು ಯಾವತ್ತೂ ಯಾವ ತಪ್ಪು ಮಾಡಿದವನೇ ಅಲ್ಲ. ಇಷ್ಟೆಲ್ಲ ಶ್ರೀಮಂತಿಗೆ ಬಂದರೂ ಒಂದೇ ಒಂದು ದಿನನೂ ತಪ್ಪು ಮಾಡಿ ನಿಮ್ಮ ಸ್ಟೇಷನ್ ಬಂದವನೇ ಅಲ್ಲ. ಆದರೆ ಇದು ನನ್ನ ಸೊಸೆ ಕಾರಣದಿಂದ ಇಲ್ಲಿವರೆಗೂ ಬರೋ ಹಾಗಾಯಿತು. ಆದರೆ ನನ್ನ ಸೊಸೆ ತಿಳಿದೇನೋ ಏನೋ ತಪ್ಪು ಮಾಡಿದ್ದಾಳೆ. ದಯವಿಟ್ಟು ಇದು ಒಂದು ಸಾರಿ ಕ್ಷಮಿಸ್ಬಿಡಿ. ಅಯ್ಯೋ ಸರ್, ನೀವೇನು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಪರವಾಗಿಲ್ಲ, ನಾವು ಯಾವುದೇ ಕೇಸ್ನ ಫೈಲ್ ಮಾಡಿಲ್ಲ. ನಿಮ್ಮ ಸೊಸೆನ ನೀವು ಕರ್ಕೊಂಡು ಹೋಗ್ಬೋದು. ಆದರೆ ದಯವಿಟ್ಟು ಇನ್ಯಾವತ್ತೂ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ರಾಧಿಕನಿಗೆ ತುಂಬಾನೇ ಬೇಜಾರಾಗುತ್ತೆ. ತನ್ನ ಕಾರಣದಿಂದ ಅತ್ತೆ ಮಾವ ಗಂಡ ಎಲ್ಲರೂ ಪೊಲೀಸ್ ಸ್ಟೇಷನ್ವರೆಗೂ ಬರೋ ಹಾಗಾಯ್ತಲ್ಲ ಅಂತ. ಅತ್ತೆ ಮಾವ ರೀ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ನೀವು ನಾನು ಮಾಡಿರೋ ತಪ್ಪಿಂದ ಎಲ್ಲರೂ ಎದುರಿಗೂ ತಲೆ ತಗ್ಸೋ ಹಾಗಾಯ್ತು, ಪೊಲೀಸ್ ಸ್ಟೇಷನ್ಗೆ ಬರೋ ಹಾಗಾಯ್ತು. ನೀವು ಮೊದಲೇ ಹೇಳ್ತಾ ಇದ್ರಿ ಅತಿ ಆದ್ರೆ ಅಮೃತನೂ ವಿಶ್ವ ಆಗತ್ತೆ ಅಂತ. ಆದ್ರೆ ನಾನೇ ಅರ್ಥ ಮಾಡ್ಕೊಂಡಿಲ್ಲ. ಏನೋ ಮೊದಲಿಂದನೂ ಬಡತನದಲ್ಲಿ ಬೆಳೆದಿದ್ದೆ. ಇವಾಗ ಗಂಡನ ಮನೇಲಿ ಸಿರಿತನ ಇದೆ, ಅದನ್ನ ಆರಾಮಾಗಿ ಎಂಜಾಯ್ ಮಾಡೋಣ ಅನ್ಕೊಂಡು ಏನೇನೋ ಮಾಡ್ಬಿಟ್ಟೆ. ಆದ್ರಿಂದಾನೆ ಇವತ್ತು ಇಷ್ಟೆಲ್ಲ ಆಗೋಯ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಯಾವತ್ತೂ ಈ ತರ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಅತ್ತೆ ಮಾವ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಹೋಗ್ಲಿ ಬಿಡಮ್ಮ ರಾಧಿಕಾ, ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು. ಅಂತೂ ನಿನಗೆ ನೀನು ಮಾಡ್ತಿರೋ ತಪ್ಪು ಅನ್ನೋದು ಅರ್ಥ ಆಯ್ತಲ್ವಾ? ಸರಿ, ಇವಾಗ ಅದನ್ನೆಲ್ಲ ಮನಸ್ಸಿಗೆ ಹಾಕೊಳ್ಬೇಡ, ಮೊದಲು ಮನೆಗೆ ಹೋಗೋಣ ಬಾ. ಇಷ್ಟೆಲ್ಲ ಆದಮೇಲೆ ರಾಧಿಕಾ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಮನೆಯವ್ರು ಅಂದ್ಕೊಂಡಿರೋ ಹಾಗೆ ಮನೇನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.